2 ಸಮುವೇಲನು ಅಧ್ಯಾಯ 18. ತರುವಾಯ ಅರಸನಾದ ದಾವೀದನು ತನ್ನ ಹತ್ತಿರ ಇದ್ದ ಸೈನಿಕರನ್ನು ಲೆಕ್ಕಿಸಿ ಅವರ ಮೇಲೆ ಸಹಸ್ರಾಧಿಪತಿಗಳನ್ನೂ ಶತಾಧಿಪತಿಗಳನ್ನೂ ನೇಮಿಸಿದನು. ಅವನು ಸೈನ್ಯವನ್ನು 3 ಪಾಲು ಮಾಡಿ, 1 ಪಾಲನ್ನು ಯೋವಾಬನಿಗೂ, ಇನ್ನೊಂದನ್ನು ಚೆರೂಯಳ ಮಗನೂ ಯೋವಾಬನ ತಮ್ಮನೂ ಆದ ಅಬೀಷೈಗೂ, ಮತ್ತೊಂದನ್ನು ಗಿತ್ತೀಯನಾದ ಇತ್ತೈಗೂ ಒಪ್ಪಿಸಿ, ನಾನು ನಿಮ್ಮ ಸಂಗಡ ಬರುತ್ತೇನೆ ಎಂದು ಹೇಳಿದನು. ಆಗ ಸೈನ್ಯದವರು ಅವನಿಗೆ, ನೀನು ಬರಬಾರದು, ನಾವು ಸೋತು ಓಡಿಹೋದರೆ ಶತ್ರುಗಳು ಲಕ್ಷಿಸುವುದಿಲ್ಲ. ನಮ್ಮಲ್ಲಿ 10 ಜನರು ಸತ್ತರೂ ಅದು ಅವರಿಗೆ ದೊಡ್ಡ ಲಾಭವಲ್ಲ. ನಮ್ಮಂಥ 10,000 ಜನರ ಬೆಲೆ ನಿನ್ನೊಬ್ಬನಿಗೇ ಉಂಟು. ನೀನು ಊರಲ್ಲಿದ್ದುಕೊಂಡು ಅಲ್ಲಿಂದಲೇ ನಮಗೆ ಬೇಕಾದ ಸಹಾಯ ಮಾಡಬಹುದು ಅಂದರು. ಅರಸನು ಅವರಿಗೆ, ನಿಮಗೆ ಸರಿಕಂಡ ಹಾಗೆ ಮಾಡುತ್ತೇನೆ ಎಂದು ಹೇಳಿ ಊರು ಬಾಗಿಲಿನ ಒಂದು ಕಡೆಯಲ್ಲಿ ನಿಂತನು. ಸೈನಿಕರು 100 ಮಂದಿಯಾಗಿಯೂ 1000 ಮಂದಿಯಾಗಿಯೂ ಹೊರಟರು. ಅರಸನು ಯೋವಾಬ್, ಅಬೀಷೈ, ಇತ್ತೈ ಎಂಬವರಿಗೆ, ನನಗೋಸ್ಕರವಾಗಿ ಯೌವನಸ್ಥನಾದ ಅಬ್ಷಾಲೋಮನನ್ನು ಕರುಣಿಸಿರಿ ಎಂದು ಆಜ್ಞಾಪಿಸಿದನು. ದಾವೀದನು ಸೇನಾಪತಿಗಳಿಗೆ ಕೊಟ್ಟ ಈ ಅಪ್ಪಣೆಯು ಸೈನ್ಯದವರಿಗೆಲ್ಲ ಕೇಳಿಸಿತು. ಅನಂತರ ಸೈನಿಕರು ಇಸ್ರಾಯೇಲ್ಯರಿಗೆ ವಿರೋಧವಾಗಿ ಹೊರಟು ಬೈಲಿಗೆ ಬಂದರು. ಎಫ್ರಾಯಿಮ್ ಕಾಡಿನಲ್ಲಿ ಯುದ್ಧವಾಯಿತು. ಇಸ್ರಾಯೇಲ್ಯರು ದಾವೀದನ ಸೈನಿಕರಿಂದ ಪೂರ್ಣವಾಗಿ ಸೋಲಿಸಲ್ಪಟ್ಟರು. ಆ ದಿವಸ 20,000 ಜನರು ಹತರಾದರು. ಯುದ್ಧವು ಸುತ್ತಣ ಪ್ರದೇಶಗಳಲ್ಲಿ ಹಬ್ಬಿಕೊಂಡಿತು. ಆ ದಿವಸ ಕತ್ತಿಗಿಂತ ಕಾಡೇ ಹೆಚ್ಚಿನ ಸಂಹಾರಕ್ಕೆ ಕಾರಣವಾಯಿತು. ಅಬ್ಷಾಲೋಮನು ದಾವೀದನ ಸೇವಕರಿಗೆ ಸಿಕ್ಕಿದನು. ಹೇಗೆಂದರೆ, ಅವನು ಹತ್ತಿದ ಹೇಸರ ಕತ್ತೆಯು ಒಂದು ದೊಡ್ಡ ಏಲಾ ಮರದ ಕೆಳಗೆ ಹಾದು ಹೋಗುವಾಗ ಅವನ ತಲೆಯು ನಿಬಿಡವಾದ ಅದರ ಕೊಂಬೆಗಳಲ್ಲಿ ಸಿಕ್ಕಿಕೊಂಡಿತು. ಹೇಸರ ಕತ್ತೆಯು ಅವನ ಕೆಳಗಿನಿಂದ ಓಡಿಹೋಯಿತು. ಅವನು ಭೂಮಿಗೂ ಆಕಾಶಕ್ಕೂ ಮಧ್ಯದಲ್ಲಿ ನೇತಾಡುವವನಾದನು. ಇದನ್ನು ನೋಡಿದ ಒಬ್ಬ ಮನುಷ್ಯನು ಯೋವಾಬನಿಗೆ, ಅಗೋ, ಆ ಏಲಾ ಮರದಲ್ಲಿ ಅಬ್ಷಾಲೋಮನು ನೇತಾಡುತ್ತಿರುವುದನ್ನು ಕಂಡೆನು ಎಂದು ಹೇಳಲು, ಯೋವಾಬನು ಅವನಿಗೆ, ನೀನು ಕಂಡ ಕೂಡಲೇ ಯಾಕೆ ಅವನನ್ನು ಕಡಿದು ನೆಲಕ್ಕುರುಳಿಸಲಿಲ್ಲ? ಹಾಗೆ ಮಾಡಿದ್ದರೆ ನಾನು ನಿನಗೆ 10 ರೂಪಾಯಿಗಳನ್ನು, 1 ನಡುಕಟ್ಟನ್ನು ಕೊಡುತ್ತಿದ್ದೆನು ಅಂದನು. ಅದಕ್ಕೆ ಆ ಮನುಷ್ಯನು, ನೀನು ನನ್ನ ಕೈಯಲ್ಲಿ 1000 ರೂಪಾಯಿಗಳನ್ನಿಟ್ಟರೂ ಅರಸನ ಮಗನಿಗೆ ವಿರೋಧವಾಗಿ ಕೈಯೆತ್ತೆನು. ಅರಸನು ನಮ್ಮೆಲ್ಲರಿಗೆ ಕೇಳಿಸುವಂತೆ ನಿನಗೂ ಅಬೀಷೈಗೂ ಇತ್ತೈಗೂ ಜಾಗರೂಕತೆಯಿಂದಿರ್ರಿ. ಯೌವನಸ್ಥನಾದ ಅಬ್ಷಾಲೋಮನನ್ನು ಯಾರೂ ಮುಟ್ಟಬಾರದು ಎಂದು ಆಜ್ಞಾಪಿಸಿದನಲ್ಲವೋ? ನಾನು ಅವನ ಪ್ರಾಣಕ್ಕೆ ಅಪಾಯವನ್ನುಂಟು ಮಾಡಿದರೆ ಅದು ಅರಸನಿಗೆ ಮರೆಯಾಗುವುದಿಲ್ಲ. ನೀನೂ ನನ್ನನ್ನು ಕೈಬಿಟ್ಟು ದೂರ ನಿಲ್ಲುವಿ ಎಂದು ಉತ್ತರ ಕೊಟ್ಟನು. ಆಗ ಯೋವಾಬನು, ಇಲ್ಲಿ ನಿಂತು ತಡ ಮಾಡುವುದೇಕೆ ಎಂದು ಹೇಳಿ ಕೂಡಲೇ ಕೈಯಲ್ಲಿ 3 ಈಟಿಗಳನ್ನು ತೆಗೆದುಕೊಂಡು ಹೋಗಿ ಅಬ್ಷಾಲೋಮನ ಎದೆಗೆ ತಿವಿದನು. ಅವನು ಇನ್ನೂ ಜೀವದಿಂದ ಮರದಲ್ಲಿ ನೇತಾಡುತ್ತಿರುವಾಗಲೇ ಯೋವಾಬನ ಆಯುಧಗಳನ್ನು ಹೊರುವ 10 ಮಂದಿ ಯೌವನಸ್ಥರು ಬಂದು ಅವನನ್ನು ಕೊಂದು ಹಾಕಿದರು. ಕೂಡಲೇ ಯೋವಾಬನು ತನ್ನ ಜನರನ್ನು ತಡೆಯುವುದಕ್ಕಾಗಿ ತುತ್ತೂರಿಯನ್ನು ಊದಿಸಲು ಸೈನ್ಯದವರೆಲ್ಲ ಇಸ್ರಾಯೇಲ್ಯರನ್ನು ಹಿಂದಟ್ಟುವುದನ್ನು ಬಿಟ್ಟು ಹಿಂದಿರುಗಿದರು. ಅವರು ಅಬ್ಷಾಲೋಮನ ಶವವನ್ನು ಆ ಕಾಡಿನಲ್ಲಿದ್ದ ಒಂದು ದೊಡ್ಡ ಗುಂಡಿಯೊಳಗೆ ಹಾಕಿ ಅದರ ಮೇಲೆ ಬಲು ದೊಡ್ಡ ಕಲ್ಲುಕುಪ್ಪೆಯನ್ನು ಮಾಡಿದರು. ಇಸ್ರಾಯೇಲ್ಯರಾದರೋ ತಮ್ಮ ತಮ್ಮ ನಿವಾಸಗಳಿಗೆ ಓಡಿಹೋದರು. ಅಬ್ಷಾಲೋಮನು ಇನ್ನೂ ಜೀವದಿಂದಿದ್ದಾಗ ತನ್ನ ಹೆಸರನ್ನುಳಿಸುವ ಮಗನಿಲ್ಲದ್ದರಿಂದ ಒಂದು ಕಲ್ಲಿನ ಕಂಬವನ್ನು ತರಿಸಿ ಅದನ್ನು ಅರಸನ ತಗ್ಗಿನಲ್ಲಿ ತನ್ನ ಜ್ಞಾಪಕಾರ್ಥವಾಗಿ ನಿಲ್ಲಿಸಿ ಅದಕ್ಕೆ ತನ್ನ ಹೆಸರನ್ನಿಟ್ಟನು. ಅದು ಇಂದಿನವರೆಗೂ ಅಬ್ಷಾಲೋಮನ ಜ್ಞಾಪಕ ಸ್ತಂಭವೆಂದೆನಿಸಿಕೊಳ್ಳುತ್ತದೆ. ಚಾದೋಕನ ಮಗನಾದ ಅಹೀಮಾಚನು ಯೋವಾಬನಿಗೆ, ಅಪ್ಪಣೆಯಾಗಲಿ, ನಾನು ಅರಸನ ಬಳಿಗೆ ಓಡಿಹೋಗಿ ಯೆಹೋವನು ಅವನ ವೈರಿಗಳಿಗೆ ಮುಯ್ಯಿ ತೀರಿಸಿದ್ದಾನೆಂಬ ಶುಭ ವರ್ತಮಾನವನ್ನು ತಿಳಿಸುವೆನು ಅನ್ನಲು, ಯೋವಾಬನು ಅವನಿಗೆ, ಈ ಹೊತ್ತಿನ ಸುದ್ದಿಯನ್ನು ತೆಗೆದುಕೊಂಡು ಹೋಗತಕ್ಕವನು ನೀನಲ್ಲ. ಇನ್ನೊಂದು ಸಾರಿ ನಿನ್ನನ್ನು ಕಳುಹಿಸುತ್ತೇನೆ. ಈ ಹೊತ್ತು ಅರಸನ ಮಗನು ಸತ್ತಿರುವುದರಿಂದ ವರ್ತಮಾನವು ಶುಭವಾದದ್ದಲ್ಲ ಎಂದು ಹೇಳಿ
ತನ್ನ ಬಳಿಯಲ್ಲಿದ್ದ ಒಬ್ಬ ಕೂಷ್ಯನನ್ನು ಕರೆದು ಅವನಿಗೆ, ನೀನು ಹೋಗಿ ಕಂಡದ್ದನ್ನು ಅರಸನಿಗೆ ತಿಳಿಸು ಎಂದು ಆಜ್ಞಾಪಿಸಿದನು. ಅವನು ಯೋವಾಬನಿಗೆ ನಮಸ್ಕರಿಸಿ ಹೊರಟು ಹೋದನು. ಚಾದೋಕನ ಮಗನಾದ ಅಹೀಮಾಚನು ತಿರುಗಿ ಯೋವಾಬನಿಗೆ, ಆಗುವುದಾಗಲಿ, ದಯವಿಟ್ಟು ಆ ಕೂಷ್ಯನ ಹಿಂದೆ ಹೋಗುವುದಕ್ಕೆ ನನಗೆ ಅಪ್ಪಣೆ ಕೊಡು ಎಂದು ಬೇಡಿಕೊಂಡನು. ಅದಕ್ಕೆ ಯೋವಾಬನು, ಮಗನೇ, ಯಾಕೆ ಹೋಗಬೇಕನ್ನುತ್ತಿ? ಅದಕ್ಕಾಗಿ ನಿನಗೆ ಬಹುಮಾನ ಸಿಕ್ಕುವುದಿಲ್ಲವಲ್ಲ ಅಂದನು. ಆದರೆ ಅಹೀಮಾಚನು ತಿರುಗಿ, ಚಿಂತೆಯಿಲ್ಲ, ನನ್ನನ್ನೂ ಕಳುಹಿಸು ಎಂದು ಒತ್ತಾಯಪಡಿಸಿದ್ದರಿಂದ ಯೋವಾಬನು ಹೋಗು ಎಂದು ಹೇಳಿದನು. ಆಗ ಅಹೀಮಾಚನು ಯೋರ್ದಾನ್ ತಗ್ಗಿನಲ್ಲಿರುವ ದಾರಿಯನ್ನು ಹಿಡಿದು ಆ ಕೂಷ್ಯನಿಗಿಂತ ಮುಂದಾಗಿ ಓಡಿದನು. ದಾವೀದನು 2 ಬಾಗಲುಗಳ ಮಧ್ಯದಲ್ಲಿ ಕೂತುಕೊಂಡಿದ್ದನು. ಅಷ್ಟರಲ್ಲಿ ಕಾವಲುಗಾರನು ಗೋಪುರದ ಮಾಳಿಗೆಯನ್ನು ಹತ್ತಿ ಪಾಗಾರದ ಬಳಿಯಲ್ಲಿ ನಿಂತು ನೋಡಲು ಒಂಟಿಗನಾಗಿ ಬರುವ ಒಬ್ಬ ಮನುಷ್ಯನನ್ನು ಕಂಡನು. ಅವನು ಕೂಡಲೇ ದಾವೀದನಿಗೆ ತಿಳಿಸಲು, ದಾವೀದನು, ಅವನು ಒಬ್ಬನಾಗಿ ಇದ್ದರೆ ಸಮಾಚಾರ ತರುವವನಾಗಿರಬಹುದು ಅಂದನು. ಆ ಮನುಷ್ಯನು ಬರಬರುತ್ತಾ ಸಮೀಪವಾದನು. ಅಷ್ಟರಲ್ಲಿ ಕಾವಲುಗಾರನು ಓಡುತ್ತಾ ಬರುವ ಇನ್ನೊಬ್ಬನನ್ನು ಕಂಡು ದ್ವಾರಪಾಲಕನ ಮುಖಾಂತರ, ಇಗೋ, ಇನ್ನೊಬ್ಬನು ಒಂಟಿಗನಾಗಿ ಬರುತ್ತಿದ್ದಾನೆ ಎಂದು ಅರಸನಿಗೆ ತಿಳಿಸಿದನು. ಅರಸನು, ಹಾಗಾದರೆ ಅವನೂ ಸಮಾಚಾರ ತರುವವನು ಎಂದು ಹೇಳಿದನು. ಕಾವಲುಗಾರನು, ಮುಂದಾಗಿ ಬರುತ್ತಿರುವವನ ಓಟವು ಚಾದೋಕನ ಮಗನಾದ ಅಹೀಮಾಚನ ಓಟದ ಹಾಗೆ ಕಾಣುತ್ತದೆ ಎಂದನು. ಅದಕ್ಕೆ ಅರಸನು, ಅವನು ಒಳ್ಳೆಯವನು, ಶುಭವರ್ತಮಾನ ತರುವವನು ಅಂದನು. ಅಹೀಮಾಚನು ಹತ್ತಿರ ಬಂದು ಅರಸನಿಗೆ ಶುಭವಾಗಲಿ ಎಂದು ಹೇಳಿ ಸಾಷ್ಟಾಂಗ ನಮಸ್ಕಾರ ಮಾಡಿ, ಅರಸನಿಗೆ ವಿರೋಧವಾಗಿ ಕೈಯೆತ್ತಿದವರನ್ನು ಸ್ವಾಧೀನಪಡಿಸಿದ ನಿನ್ನ ದೇವರಾದ ಯೆಹೋವನಿಗೆ ಸ್ತೋತ್ರವಾಗಲಿ ಅಂದನು. ಆಗ ಅರಸನು ಅವನನ್ನು, ಯೌವನಸ್ಥನಾದ ಅಬ್ಷಾಲೋಮನು ಸುರಕ್ಷಿತನಾಗಿದ್ದಾನೋ ಎಂದು ಕೇಳಿದನು. ಅದಕ್ಕೆ ಅಹೀಮಾಚನು, ಯೋವಾಬನು ಒಡೆಯರ ಸೇವಕನಾದ ನನ್ನನ್ನು ಕಳುಹಿಸುವಾಗ ನಾನು ಒಂದು ದೊಡ್ಡ ದೊಂಬಿಯನ್ನು ಕಂಡೆನು, ಆದರೆ ಸಂಗತಿ ಏನೆಂಬುದು ನನಗೆ ಗೊತ್ತಾಗಲಿಲ್ಲ ಎಂದು ಉತ್ತರ ಕೊಟ್ಟನು. ಆಗ ಅರಸನು ಅವನಿಗೆ, ನೀನು ಇತ್ತ ನಿಲ್ಲು ಎಂದು ಆಜ್ಞಾಪಿಸಿದನು. ಅವನು ನಿಂತನು. ಅಷ್ಟರಲ್ಲಿ ಕೂಷ್ಯನು ಬಂದು, ನನ್ನ ಒಡೆಯನಾದ ಅರಸನಿಗೆ ಶುಭ ವರ್ತಮಾನ ತಂದಿದ್ದೇನೆ. ಯೆಹೋವನು ನಿನಗೆ ವಿರೋಧವಾಗಿ ಎದ್ದವರೆಲ್ಲರಿಗೂ ಮುಯ್ಯಿ ತೀರಿಸಿದ್ದಾನೆ ಅಂದನು. ಅರಸನು ಅವನನ್ನು, ಯೌವನಸ್ಥನಾದ ಅಬ್ಷಾಲೋಮನು ಸುರಕ್ಷಿತನಾಗಿದ್ದಾನೋ ಎಂದು ಕೇಳಲು ಅವನು, ನನ್ನ ಒಡೆಯನಾದ ಅರಸನ ಶತ್ರುಗಳಿಗೂ ಅವನಿಗೆ ಕೇಡು ಮಾಡುವುದಕ್ಕೆ ಎದ್ದು ನಿಂತವರೆಲ್ಲರಿಗೂ ಆ ಯೌವನಸ್ಥನಿಗಾದ ಗತಿಯೇ ಆಗಲಿ ಎಂದು ಉತ್ತರ ಕೊಟ್ಟನು. ಇದನ್ನು ಕೇಳಿ ಅರಸನು ಎದೆಯೊಡೆದವನಾಗಿ, ನನ್ನ ಮಗನೇ ಅಬ್ಷಾಲೋಮನೇ, ನನ್ನ ಮಗನೇ, ನನ್ನ ಮಗನಾದ ಅಬ್ಷಾಲೋಮನೇ, ನಿನಗೆ ಬದಲಾಗಿ ನಾನು ಸತ್ತಿದ್ದರೆ ಎಷ್ಟೋ ಒಳ್ಳೆಯದಾಗುತ್ತಿತ್ತು. ಅಬ್ಷಾಲೋಮನೇ, ನನ್ನ ಮಗನೇ, ಮಗನೇ ಎಂದು ಕೂಗಿ ಅಳುತ್ತಾ ಹೆಬ್ಬಾಗಲಿನ ಮೇಲಿರುವ ಕೋಣೆಗೆ ಹೋದನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಮತ್ತು ಈಗ ನಿಮ್ಮನ್ನು ಸ್ವಾಗತಿಸುತ್ತಿದ್ದೇವೆ. ಬನ್ನಿರಿ, ದೇವರ ಅಮೂಲ್ಯ ವಾಕ್ಯವನ್ನು, ನಿತ್ಯ ವಾಕ್ಯವನ್ನು, ಸೃಜನಾತ್ಮಕವಾದ ವಾಕ್ಯವನ್ನು, ಅಂದರೆ ಸೃಷ್ಟಿ ಮಾಡುವಂಥ ವಾಕ್ಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಇಂದಿನ ನಮ್ಮ ಅಧ್ಯಯನ 2ನೇ ಸಮುವೇಲ, ದ ಸೆಕೆಂಡ್ ಬುಕ್ ಆಫ್ ಸ್ಯಾಮ್ಯುಯಲ್, ಚಾಪ್ಟರ್ 18, 18ನೇ ಅಧ್ಯಾಯ. 18ನೇ ಅಧ್ಯಾಯ ನಾವು ಅಧ್ಯಯನ ಮಾಡಿಕೊಳ್ಳೋದಕ್ಕೆ ಮುಂಚಿತವಾಗಿ 17ನೇ ಅಧ್ಯಾಯದಲ್ಲಿ ನಡೆದಂಥ ಒಂದು ಘಟನೆ ಏನಾಗಿದೆ ಎಂಬುದಾಗಿ ನಾವು ನೋಡಿಕೊಳ್ಬೇಕು. ಏನಂತ ಹೇಳಿದರೆ, ಅಹಿತೋಫೇಲನು ಅಂತ ಹೇಳ್ಬಿಟ್ಟು ಒಬ್ಬ ಮಂತ್ರಿ ಇರ್ತಾನೆ. ಅವನು ಅಬ್ಷಾಲೋಮನಿಗೆ ಒಂದು ಸಲಹೆ ಕೊಡ್ತಾನೆ. ಅದೇನೆಂದರೆ, 12,000 ಜನರನ್ನು ಕರ್ಕೊಂಡು ಹೋಗ್ಬಿಟ್ಟು ಯಾರಿಗೂ ಡಿಸ್ಟರ್ಬ್ ಮಾಡೋದು ಬೇಡ, ದಾವೀದನನ್ನಷ್ಟೇ ಅಂದರೆ ಅರಸನನ್ನಷ್ಟೇ ಕೊಂದುಬಿಟ್ಟು ಬಂದುಬಿಡೋಣ. ಯಾಕಂದರೆ ಅವನು ಸತ್ತು ಹೋದ್ಮೇಲೆ ಉಳಿದವರೆಲ್ಲ ನಮ್ಮ ಕಡೆಯವರೇ, 600-700 ಜನರು ಅವನ ಜೊತೆಗಿದ್ದವರೆಲ್ಲ ನಮ್ಮ ಕಡೆಯವರೇ ಎಂಬಂಥ ಆಲೋಚನೆ. ಈ ರಾತ್ರಿನೇ ಹೋಗಿ ಅದನ್ನು ಮಾಡಬೇಕು, ಹೊರಡಬೇಕು ಯುದ್ಧಕ್ಕೆ ಅಂತ ಹೇಳ್ಬಿಟ್ಟು ಯುದ್ಧಾಲೋಚನೆಯನ್ನು ಒಮ್ಮೆ
ಒಂದು ಕಾಲದಲ್ಲಿ ಆ ದಾವಿದನಿಗೆ ಸ್ನೇಹಿತನಾಗಿರುವಂಥ ಅಹಿತೋಫೆಲನು ಹೇಳ್ತಾನೆ ರೀ ಆಲೋಚನೆ. ಆ ರೀತಿಯಾಗಿ ಹೇಳಿದಾಗ ಸೆಕೆಂಡ್ ಒಪಿನಿಯನ್ ತಗೊಳ್ಳೋಣ, ಅದು ಒಳ್ಳೆಯ ಒಪಿನಿಯನ್ ಅಂತ ಎಲ್ಲರೂ ಒಪ್ತಾರೆ. ಫಸ್ಟ್ ಟೈಮು ಇಸ್ರಾಯೇಲ್ರು ಮತ್ತು ಅಬ್ಸಲೋಮನಿಗೆ ಅದು ಸರಿ ಕಾಣಿಸ್ತದೆ. ಆದರೆ ಎರಡನೇ ಸಾರಿ ಇನ್ನೊಂದು ಒಪಿನಿಯನ್ ತಗೊಳ್ಳೋಣ ಅಂತ ಅಬ್ಸಲೋಮನು ಕೇಳಿದಾಗ ದಾವಿದನ ಇನ್ನೊಬ್ಬ ಸ್ನೇಹಿತನಿರ್ತಾನೆ, ಆದರೆ ಆ್ಯಕ್ಚುಲಿ ಇವನೇ ಸೀಕ್ರೆಟ್ ಏಜೆಂಟ್. ಯಾಕಂದರೆ ದಾವಿದನ ಹತ್ರ ಹೋಗ್ಬೇಕಂತ ಹೇಳ್ಬಿಟ್ಟು ಬಟ್ಟೆಗಳನ್ನೆಲ್ಲ ಹರಿದುಕೊಂಡು ತಲೆ ಮೇಲೆ ಮಣ್ಣು ಹಾಕ್ಕೊಂಡು ಅವನು ಅರ್ಕಿಯನಾದಂಥ ಹುಷೆ ಎಂಬವನು ದಾವಿದನ ಹತ್ರ ಬಂದರೆ, ನನ್ನ ಹತ್ರ ನೀನು ಬಂದು ನೀನು ಭಾರವಾಗಿರ್ತೀಯ, ಬೇಡ, ಅದ್ರ ಬದಲು ಬೆಸ್ಟ್ ಅಂತ ಹೇಳಿದ್ರೆ ನೀನು ಅರಮನೆಗೆ ಹೋಗ್ಬಿಡು, ಅಲ್ಲಿಂದ ನ್ಯೂಸ್ ನನಗೆ ಹೇಳು ಅಂತ ಹೇಳ್ಬಿಟ್ಟು ತನ್ನ ಒಂದು ಪ್ರತಿನಿಧಿಯಾಗಿ ಕಳಿಸಿರ್ತಾನೆ. ಈಗಾಗಲೇ 4 ಜನರು ಇರ್ತಾರೆ, ಅವ್ರ ಜೊತೆಯಲ್ಲಿ 5ನೇನೂ ಆಗಿ ಹುಷೆ ಹೋಗ್ತಾನೆ. ಹುಷೆ ಅಭಿಪ್ರಾಯ ಏನು ಕೇಳೋಣ ಅಂತ ಅಬ್ಸಲೋಮನ್ ಹೇಳಿದಾಗ ಅಬ್ಸಲೋಮನು ಅವನಿಗೆ ಹುಷೆ ಹೇಳ್ತಾನೆ, ಬೇಡ ಬೇಡ ಬೇಡ, ಈ ಸಾರಿ ಅಹಿತೋಫೆಲನು ಕೊಟ್ಟಂಥ ಆಲೋಚನೆ ಸರಿಗಿಲ್ಲ, ಒಳ್ಳೆಯದಲ್ಲ. ಯಾಕಂದರೆ ನಿಮ್ಮ ತಂದೆ ಭಾಳ ಶೂರನು, ರಣಶೂರನು, ಅವನು ಮರಿಯನ್ನು ಕಳ್ಕೊಂಡಂಥ ಕರಡಿಯಂತೆ ಅವನಿದ್ದಾನೆ ಮತ್ತು ಅವನ ಜನರು ಕೂಡ ಹಾಗಿದ್ದಾರೆ. ಆದ ಕಾರಣ ಒಂದು ನೈಟ್ ಅವನು ಇಳ್ಕೊಳ್ಳಲ್ಲ, ಗುಹೆಯಿಂದ ಗುಹೆಗೆ ಹೋಗ್ತಾ ಇರ್ತಾನೆ, ಹಿಡಿಲಿಕ್ಕೆ ಆಗೋದಿಲ್ಲ. ಅದರ ಬದಲು ಏನಂತ ಹೇಳಿದ್ರೆ, ಎಲ್ಲ ಇಸ್ರಾಯೇಲ್ರು ಏನು ಮಾಡ್ರಿ, ಎಲ್ಲರೂ ಸೇರಿಕೊಳ್ರಿ, ಎಲ್ಲ ಇಸ್ರಾಯೇಲ್ರು ಕೂಡ ಏನು ಮಾಡಬೇಕು, ಸೈನ್ಯವನ್ನು ಅಸಂಖ್ಯವಾಗಿ ದಾನಿನಿಂದ ಬೇರ್ಷೆಬದವರೆಗೆ ಕೂಡಿಸ್ಕೋ, ಎಲ್ಲರೂ ಸೇರಿ ನೀನು ಕೂಡ ಹೋಗು ಯುದ್ಧಕ್ಕೆ ಎಂಬುದಾಗಿ ಹೇಳ್ತಾನೆ. ಆದರೆ ಆ್ಯಕ್ಚುಲಿ ದೇವರು ಇದನ್ನು ಅನುಮತಿಸಿರ್ತಾನೆ. ದೇವರ ಸಾರ್ವಭೌಮತ್ವದಲ್ಲಿ ದೇವರು ನ್ಯಾಯಾಧಿಪತಿ, ದೇವರು ಯಾರ್ಯಾರಿಗೆ ಏನೇನು ದಂಡನೆ ಕೊಡಬೇಕು ಎಂಬಂಥ ರೀತಿಯಲ್ಲಿ ದೇವರು ಇದನ್ನು ಅನುಮತಿಸಿರ್ತಾನೆ. ಆದ ಕಾರಣ ಆ ರೀತಿಯಾಗಿ ಯೆಹೋವನು ಅಬ್ಸಲೋಮನಿಗೆ ಕೇಡುಂಟು ಮಾಡಬೇಕೆಂದು, ಕೇಡಂತ ಹೇಳಿದ್ರೆ ನ್ಯಾಯ ತೀರ್ಪು, ದಂಡನೆ, ಶಿಕ್ಷೆ ಕೊಡಬೇಕಂತ ಹೇಳಿಬಿಟ್ಟು ಅಹಿತೋಫೆಲನ ಆಲೋಚನೆಯನ್ನು ವ್ಯರ್ಥ ಮಾಡಿದನು. ಅದೇ ಸಂದರ್ಭದಲ್ಲಿ ದಾವಿದನು ಕೂಡ ಒಂದು ಪ್ರೇಯರ್ ಮಾಡಿರ್ತಾನೆ. ಮೊದಲನೇ 2ನೇ ಸಮುವೇಲ 15:31 ದಾರಿಯಲ್ಲಿ ಹೋಗುವಾಗ ಒಂದು ಶಾರ್ಟ್ ಪ್ರೇಯರ್ ದಾವಿದನು ಮಾಡಿರ್ತಾನೆ, ಯೆಹೋವನೇ ಅಹಿತೋಫೆಲನ ಆಲೋಚನೆಯನ್ನು ವ್ಯರ್ಥ ಮಾಡು ಎಂಬುದಾಗಿ ಹೇಳ್ತಾನೆ. ಈಗ ವ್ಯರ್ಥ ಮಾಡಿದ್ದ ಆಯಿತು, ಅದನ್ನು ಕೇಳಿಬಿಟ್ಟು ಅಹಿತೋಫೆಲನ್ ಏನು ಮಾಡ್ತಾನೆ, ನನ್ನ ಆಲೋಚನೆಯು ನೀವು ತಗೊಳ್ಳಿಲ್ಲ ಅಂತ ಪ್ರೆಸ್ಟೀಜ್ ಇಶ್ಯೂ ಬಂದುಬಿಟ್ಟು ಅವನ ಮನೆಗೆ ಹೋಗ್ಬಿಟ್ಟು ಉರ್ಲಾಕೊಂಡು ಸತ್ತು ಹೋಗ್ತಾನ್ರಿ. ಆದರೆ ಆನಂತರ ಯೋವಾಬನಿಗೆ ಬದಲು, ಯೋವಾಬನು ಈಗ ಸೇನಾಪತಿಯಾಗಿ ದಾವಿದನ ಜೊತೆಯಲ್ಲಿ ಹೋಗಿರ್ತಾನಲ್ವ, ಅವನ ಜೊತೆಯಲ್ಲಿ ಅಭಿಷೇಕ ಕೂಡ ಹೋಗಿರ್ತಾನೆ. ಆದರೆ ಈಗ ಸೇನಾಪತಿ ಯಾರಾದರೂ ಬೇಕಲ್ಲ ಇವನಿಗೆ. ಆದ ಕಾರಣ ಅಬ್ಸಲೋಮನು ತನಗೆ ಅಮಾಸನನ್ನು ಸೇನಾಪತಿಯನ್ನಾಗಿ ನೇಮಿಸ್ತಾನೆ. ಯುದ್ಧಕ್ಕೆ ಹೋಗಬೇಕಾದ ಸೇನಾಪತಿ ಇರಬೇಕು. ಆದ ಕಾರಣ ಅಮಾಸ ಅಂತ ಹೇಳಿದರೆ ಎಕ್ಸಲೆಂಟ್, ಪರಮ ಶ್ರೇಷ್ಠ ಎಂಬ ಹೆಸರಿರುವಂಥ ಒಬ್ಬ ಸೇನಾಪತಿಯನ್ನು ನೇಮಿಸ್ತಾನೆ. ಇಸ್ರಾಯೇಲ್ನಾದ ಇತ್ರನು ನಾಹಾಷನ ಮಗಳು ಮತ್ತು ಅವ್ರ ಕಡೆಯಿಂದ ಬಂದಂಥ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂಥವನು ಈ ಆಮಾಸನು. ಆದ ಕಾರಣ ಈಗ ದಾವಿದನು ಮಹನೀಮಿಗೆ ಬಂದಾಗ, ಈ ದಾವಿದನು ಮಹನೀಮಿಗೆ ಬರ್ತಾನೆ. ಅಲ್ಲಿ ಅಮ್ಮೋನಿಯರ ರಬ್ಬಾ ಊರಿನವನಾದ ನಾಹಾಷನ ಮಗ ಶೋಬಿ, ಮಾಕೀರ್, ಬರ್ಜಿಲೈ ಎಂಬವರು ದಾವಿದನಿಗೂ ಅವನ ಜನರಿಗೂ ಹಾಸಿಗೆ, ಬಟ್ಟಲು, ಮಡಕೆ ಇವುಗಳನ್ನು ಊಟಕ್ಕೆ ಗೋಧಿ, ಜವೆ ಗೋಧಿ ಹಿಟ್ಟು, ಉರಿಗಾಳು ಇವೆಲ್ಲ ಊಟಕ್ಕೆ, ಹಾಸಿಗೆ, ಬಟ್ಟಲು, ಮಡಕೆ ಇವೆಲ್ಲ ಕೊಟ್ಬಿಟ್ಟು ಇವೆಲ್ಲ ಸಪ್ಲೈ ಮಾಡ್ತಾರೆ. ಅದಾದ ನಂತರ ಅವ್ರಿಗೆ ಬೇಕಾದಂಥ 13 ವಿಧವಾದಂಥ ಊಟದ ಪದಾರ್ಥಗಳನ್ನು ದಾವಿದನಿಗೆ ದೇವ್ರು, ನೋಡ್ರಿ, ಅಡವಿಯಲ್ಲಿ ಕೂಡ ದೇವ್ರು ಸಪ್ಲೈ ಮಾಡಿದ್ದಾನೆ. ಒಬ್ಬ ಅಭಿಷಿಕ್ತ ಮನುಷ್ಯನಿದ್ದರೆ ಅವನಿಗೆ ಕೊರತೆಯೇ ಇರೋದಿಲ್ಲ. ಕೊರತೆ ಇದ್ದರೂ ಕೂಡ ಕೊರತೆಯನ್ನು ದೇವರು ನೀಗಿಸ್ತಾನೆ. ಈ ಒಂದು ಎಕ್ಸ್ಪೀರಿಯನ್ಸು ದಾವಿದನು ಕೀರ್ತನೆ 23ರಲ್ಲಿ 1ನೇ ವಚನದಲ್ಲಿ, ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು.
ಕೊರತೆ ಪಡೇನೋ ಎಂಬುದಾಗಿ ಆ 3000 ವರ್ಷಗಳ ಹಿಂದೆ ಅವನ ಅಭಿಪ್ರಾಯ. ಇಲ್ಲಿ ಕೂಡ ಬಹುಶಃ ಇದನ್ನೆಲ್ಲ ನೆನಪು ಮಾಡಿಕೊಂಡು ಆತನು ಆ ರೀತಿಯಾಗಿ ಹೇಳ್ಬೋದು. ಅರಸನಾದ ದಾವೀದನು ತನ್ನ ಹತ್ತಿರ ಇದ್ದ ಸೈನಿಕರನ್ನು ಈಗ ಲೆಕ್ಕಿಸ್ತಾನೆ. ಲೆಕ್ಕಿಸ್ಬಿಟ್ಟು ಏನು ಮಾಡ್ತಾನೆ, 3 ಭಾಗ ಮಾಡ್ತಾನೆ. ಯುದ್ಧ ಸ್ಟಾರ್ಟ್ ಆಗಲಿಕ್ಕಿದೆ. 2ನೇ ಸಮುವೇಲ 18ನೇ ಅಧ್ಯಾಯದಲ್ಲಿ ಯಾವ ರೀತಿಯಾಗಿ ಯುದ್ಧ ಆಯ್ತು ಅಂತ ನಾವು ನೋಡೋಣ. 3 ಭಾಗವನ್ನಾಗಿ ಮಾಡಿಬಿಟ್ಟು ಯೋವಾಬನಿಗೆ ಒಂದು ಗ್ರೂಪನ್ನು ಕೊಡ್ತಾನೆ, ಮತ್ತು ಯೋವಾಬನ ತಮ್ಮನಾದ ಅಭಿಷೈ ಇರ್ತಾನಲ್ವ ಅವನಿಗೆ ಇನ್ನೊಂದು, ಮತ್ತು ಇತ್ತೈ ಅಂತ ಹೇಳ್ಬಿಟ್ಟು ಒಬ್ಬನು, ಅವನಿಗೆ ಕೂಡ 3ನೇ ಗ್ರೂಪ್. ಈ ರೀತಿಯಾಗಿ 3 ಗ್ರೂಪ್. ಇತ್ತೈ ಅಂತ ಹೇಳಿದ್ರೆ ಹತ್ತಿರ ಅಂತ ಅರ್ಥ. ಇತ್ತೈ ಅಂತ ಹೇಳಿದಾಗ ಇವನು ನಿಜವಾಗಿ ದಾವೀದನಿಗೆ ಹತ್ತಿರವಾಗಿರ್ತಾನೆ. ಆದ ಕಾರಣ 3 ಭಾಗ, 3 ಸೇನಾಪತಿಗಳು ಅಂತ ಹೇಳ್ಬೋದು. ಇವರಲ್ಲಿ 2 ಬಂದು ದಾವೀದನ ಸಹೋದರಿಯ ಮಕ್ಕಳು. ಆದ ಕಾರಣ ಒಂದು ಯೋವಾಬನು, 2ನೇ ಕಮಾಂಡರು, ಮತ್ತು ಅಭಿಷೈ 3ನೇವನು ಇತ್ತೈ. ಈ 3 ಇದ್ದಾಗ ಒಪ್ಪಿಸಿಬಿಟ್ಟು ನಾನು ಬರ್ತೀನಿ ಯುದ್ಧಕ್ಕೆ ಅಂತ ಹೇಳ್ತಾನೆ ರೀ ದಾವೀದ. ಆಗ ಅವರು ಅದನ್ನು ಪ್ರೊಟೆಸ್ಟ್ ಮಾಡ್ತಾರೆ. ಸೈನ್ಯದವರು ಅವನಿಗೇನು ಹೇಳ್ತಾರೆ, ನೀನು ಬರಬಾರ್ದು. ಯಾಕಂತ ಹೇಳಿದ್ರೆ, ನಾವು ಸೋತು ಓಡಿ ಹೋದರೆ ಶತ್ರುಗಳು ಅದರ ಬಗ್ಗೆ ಕೇರ್ ತಗೊಳ್ಳೋದಿಲ್ಲ. ಒಂದು ವೇಳೆ ನಮ್ಮಲ್ಲಿ ಅರ್ಧ ಜನರು ಸತ್ತೋದ್ರೂ ಕೂಡ ಅವ್ರಿಗೇನು ದೊಡ್ಡ ಲಾಭವಲ್ಲ. ಆದರೆ ನಮ್ಮಂಥ 10,000 ಜನರ ಬೆಲೆ ನೀನೊಬ್ಬನಿಗೆ ಉಂಟು. ವಾವ್! ದಾವೀದನ ಬಗ್ಗೆ ಇವರಿಗಿದ್ದಂಥ ಅಭಿಪ್ರಾಯ ನೋಡ್ರಿ. ನಮ್ಮಲ್ಲಿ 10,000 ಜನರಿಗೆ ನೀನು ಸಮ. ಯು ಆರ್ ಈಕ್ವಲ್ ಟು 10,000 ಸೋಲ್ಜರ್ಸ್. ಆದ ಕಾರಣ ಯುದ್ಧಕ್ಕೆ ನೀವು ಬರಬಾರ್ದು ಅಂತ ಹೇಳಿದಾಗ ಊರಲ್ಲಿ ಕೂತ್ಕೊಂಡು ಅಲ್ಲಿಂದಲೇ ನಮಗೆ ಗೈಡ್ ಮಾಡು ಎಂಬುದಾಗಿ ಹೇಳಿದಾಗ ದಾವೀದನು ಹೇಳ್ತಾನೆ, ನಿಮಗೆ ಸರಿ ಕಂಡ ಹಾಗೆ ಮಾಡ್ತೇನೆ. ಅರಸನು ಈಗ ಒಂದು ರೀತಿಯಿಂದ ಅರಸನಲ್ಲ, ಆದರೂ ಕೂಡ ಇವರಿಗೆ ಅರಸನು ಏನಂತ ಹೇಳ್ತಾನೆ, ಆಯಿತು ನಿಮಗೆ ಸರಿ ಕಂಡ ಹಾಗೆ ಮಾಡ್ತೀನಿ. ದ ಫ್ಲೆಕ್ಸಿಬಿಲಿಟಿ ಆಫ್ ಡೇವಿಡ್. ದಾವೀದನ ಒಂದು ಹೊಂದಿ ಹೋಗುವಿಕೆಯನ್ನು, ಅನ್ವಯವಾಗುವಿಕೆಯನ್ನು, ಬಿಟ್ಟು ಕೊಡುವಿಕೆಯನ್ನು ಯಾವ ರೀತಿಯಾಗಿ ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತಾ ಇರುವಂಥದ್ದನ್ನು ನಾವು ಆಗಾಗ ನೋಡ್ತೇವೆ. ಇವನು ರಾಜ, ಇವನು ಹೇಳಿದ್ದೆ ನಾನೇ ಹೇಳಿದ್ದೆ ಫೈನಲ್, ಆ ರೀತಿಯಾಗಿ ಹೇಳಲ್ಲ ಆಯ್ತನು. ಆಯಿತು, ನಿಮ್ಗೆ ಸರಿ ಕಂಡದ್ದನ್ನು ನಾನು ಮಾಡ್ತೇನೆ ಅಂತ ಹೇಳಿಬಿಟ್ಟು ಹೋದಾಗ ಯೋವಾಬ್, ಅಭಿಷೈ, ಇತ್ತೈ ಈ 3 ಒಂದು ಮಾತು ಹೇಳ್ತಾನೆ ರೀ. ಭಾಳ ಇಂಪಾರ್ಟೆಂಟ್ ಮಾತು. ಯುದ್ಧಕ್ಕೆ ಹೋಗ್ಲಿಕ್ಕೆ ಮುಂಚೆ ಈಗೆಲ್ಲ ರೆಡಿಯಾಗಿದ್ದಾರೆ ಯುದ್ಧ ಮಾಡಬೇಕಂತ ಹೇಳ್ಬಿಟ್ಟು ಮಹನೀಮಿಗೆ ಬಂದುಬಿಟ್ಟು, ಮತ್ತು ಈ ಕಡೆಯಿಂದ ಯೆರೂಸಲೇಮಿನಿಂದ ಮಗನು ಲಕ್ಷಾಂತರ ಸೈನಿಕರನ್ನು ಕರ್ಕೊಂಡು ಮಗ ಯುದ್ಧಕ್ಕೆ ಬರ್ತಾ ಇದ್ದಾನೆ. ಮಗನ ನಾಯಕತ್ವದಲ್ಲಿ ಸೇನಾಪತಿಯಾದ ಅಮಾಸನ ಜೊತೆಗೆ ಬರ್ತಾ ಇದ್ದಾನೆ. ಇಲ್ಲಿ ದಾವೀದನು ಸ್ವಲ್ಪ ಸೈನ್ಯನೇ ಅವನಿಗಿರೋದು. ಅಂಥ ಸಂದರ್ಭದಲ್ಲಿ 3 ಸೇನಾಪತಿಗಳನ್ನಾಗಿ ಮಾಡಿ ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾನೆ. ವೈರಿಯನ್ನು ಅಟ್ಯಾಕ್ ಮಾಡಬೇಕಾದ್ರೆ ಹೇಗೆ ಇನ್ಸ್ಟ್ರಕ್ಷನ್ಸ್ ಕೊಡಬೇಕು, ಭಾಳ ವಿಚಿತ್ರವಾದಂಥ ಇನ್ಸ್ಟ್ರಕ್ಷನ್ಸ್. ಅದನ್ನು ನಾವು ನೋಡೋಣ, ಏನಂತ ಹೇಳ್ಬಿಟ್ಟು ನೋಡೋಣ. ಅದೇನಂತ ಹೇಳಿದ್ರೆ 2ನೇ ಸಮುವೇಲ 18:5ನೇ ವಚನದಲ್ಲಿ ನನಗೋಸ್ಕರವಾಗಿ ದಾವೀದನು ಹೇಳೋದು 3 ಸೇನಾಪತಿಗಳಿಗೆ, ನನಗೋಸ್ಕರವಾಗಿ ಯವನಸ್ಥನಾದ ಅಬ್ಸಲೋಮನನ್ನು ಕರುಣಿಸಿರಿ. ಯುದ್ಧಕ್ಕೆ ಹೋಗಬೇಕಾದರೆ ಯಾರನ್ನಾದರೂ ಕರುಣಿಸಬಹುದೇ? ದಾವೀದನು ಹೇಳ್ತಿದ್ದಾನೆ, ಆ ವೈರಿಯನ್ನು ನನಗೋಸ್ಕರವಾಗಿ ಕರುಣಿಸ್ರಿ. ಹೇಗೆ ಕರುಣಿಸೋದು? ಯುದ್ಧ ಮಾಡಲಿಕ್ಕೆ ಬರ್ತಾ ಇದ್ದಾರೆ, ಅವನು ಖಡ್ಗ ಇಟ್ಕೊಂಡಿದ್ದಾನೆ, ಇವನು ಖಡ್ಗ ಇಟ್ಕೊಂಡ್ರೆ ಹೇಗೆ ಕರುಣಿಸೋದು? ಆದರೆ ಇದು ಟೆಕ್ನಿಕಲ್ ಆಗಿ, ತಾಂತ್ರಿಕವಾಗಿ ನಾವು ಅರ್ಥ ಮಾಡಿಕೊಳ್ಳಲಿಕ್ಕಾಗಲ್ಲ. ಆತ್ಮಿಕವಾಗಿ ಇದನ್ನು ಅನ್ವಯ ಮಾಡಿಕೊಳ್ಳೋಣ, ಅರ್ಥ ಮಾಡಿಕೊಳ್ಳೋಣ. ಆತ್ಮಿಕವಾಗಿ ಏನಂತ ಹೇಳಿದ್ರೆ, ವೈರಿಗಳನ್ನು ಪ್ರೀತಿಸ್ರಿ ಎಂಬಂಥ ಒಂದು ವಿಷಯ. ಅದೇ ಸಂದರ್ಭದಲ್ಲಿ ಮಗನನ್ನು ವೈರಿಯಾಗಿ ಭಾವಿಸ್ತಾ ಇಲ್ಲ, ಮಗನು ತಂದೆಯನ್ನು ವೈರಿಯಾಗಿ ಭಾವಿಸಿ ತಂದೆಯನ್ನು ಕೊಂದು ಹಾಕಬೇಕು ಎಂಬುದಾಗಿ ಬರ್ತಾ ಇರುವಾಗ ತಂದೆಯ ಹೃದಯ ನೋಡ್ರಿ.
ಸಿ ದ ಹಾರ್ಟ್, ಫಾದರ್ ಹಾರ್ಟ್ ಆಫ್ ಡೇವಿಡ್. ಅವನು ಹೇಳ್ತಾನೆ, ನನಗೋಸ್ಕರವಾಗಿ ಆ ಆಪೋಸಿಷನ್ ಲೀಡರನ್ನು ಕರುಣಿಸಿರಿ ಎಂಬಂಥ ಮಾತು. ಇದು ತರ್ಕಶಾಸ್ತ್ರಬದ್ಧವಾಗಿ ನಡೆಯೋದಿಲ್ಲ, ಆತ್ಮಿಕವಾಗಿ ಅರ್ಥ ಮಾಡಿಕೊಳ್ಬೇಕು. ದಾವಿದನು ಸೇನಾಪತಿಗಳು ಕೊಟ್ಟ ಈ ಅಪ್ಪಣೆಯನ್ನು ಸೈನ್ಯದವರೆಲ್ಲರಿಗೂ ಕೇಳಿಸ್ಬಿಡ್ತು, ಎಲ್ಲರಿಗೂ ಗೊತ್ತು. ಹೇಗೆ ಅದನ್ನು ಫಾಲೋ ಮಾಡ್ತಾರೋ ಮುಂದೆ ನಾವು ನೋಡಬೇಕು. ಕಡೆಗೆ ಇಸ್ರಾಯೇಲ್ರಿಗೆ ವಿರುದ್ಧವಾಗಿ ಹೊರಟು ಬಯಲಿಗೆ ಬಂದರು, ಓಪನ್ ಆಗಿ ಬಂದ್ಬಿಡ್ತಾರೆ. ಈಗ ಸೈನಿಕರು, ದಾವಿದನ ಸೈನಿಕರು ಭಾಳ ಕಡಿಮೆ ಜನರು, ಸೈನಿಕರಂತ ಹೇಳಲಿಕ್ಕೆ ಆಗಲ್ಲ, ರೆಡಿಯಾಗಿರಲಿಲ್ಲ, ಅವರು ಓಡೋಗಿ ಬಂದಂಥವ್ರು. ಆದರೂ ಕೂಡ ಸೈನಿಕರೇ. ಆಯುಧಗಳು ಅವ್ರ ಹತ್ರ ಸಾಕಷ್ಟು ಇದ್ವೋ ಏನೋ ಗೊತ್ತಿಲ್ಲ, ಭಾಳಷ್ಟು ಇರಲಿಕ್ಕಿಲ್ಲ. ಆದರೆ ಇಸ್ರಾಯೇಲ್ರು ಎಲ್ಲರೂ ಅಬ್ಷಲೋಮನ ಜೊತೆಗೆ ಬಂದಂಥವರೆಲ್ಲರೂ ರೆಡಿಯಾಗಿ ಆಯುಧ ಧರಿಸಿದಂಥವರು ಮತ್ತು ಯುದ್ಧ ಕವಚಗಳನ್ನು, ಯುದ್ಧ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರೊಫೆಷನಲ್ ಆಗಿ ಅವರು ಬರ್ತಾ ಇದ್ದಾರೆ. ಎಫ್ರಾಯಿಮ್ ಕಾಡಿನಲ್ಲಿ ಯುದ್ಧವಾಯಿತು. ಯುದ್ಧ ಸ್ಟಾರ್ಟ್ ಆಯಿತು. ಎರಡು ಕಡೆಯವರು ಬಂದರು. ಅಬ್ಸಲೋಮನು, ಅಬ್ಸಲೋಮ್ ಅಂತ ಹೇಳಿದ್ರೆ ಸಮಾಧಾನದ ತಂದೆ, ತಂದೆಯಿಂದ ಬಂದ ಸಮಾಧಾನ ಎಂಬ ಹೆಸರಿರುವಂಥ ಅಬ್ಷಲೋಮನು. ಈ ಕಡೆ ನೋಡಿದರೆ 3 ವ್ಯಕ್ತಿಗಳು, ಅಬ್ಷಲೋಮನ ಒಂದು ಬಾಡಿ ಗಾರ್ಡ್ ಮತ್ತು ಸೇನಾಪತಿ ಬಂದು ಅಮಾಸನು. ಅಮಾಸನ್ ಅಂತ ಹೇಳಿದರೆ ಎಕ್ಸಲೆನ್ಸ್, ಪರಮ ಶ್ರೇಷ್ಠನನ್ನು ಕರ್ಕೊಂಡು ಅಬ್ಷಲೋಮನು ಬರ್ತಾ ಇದ್ದಾನೆ. ಈ ಕಡೆ ದಾವಿದನು ಬಂದಿಲ್ಲ, ಆದರೆ ಊರಲ್ಲಿ ಕೂತ್ಕೊಂಡಿದ್ದಾನೆ. ಊರ ಹತ್ರ ಕೂತ್ಕೊಂಡೆ ಗೈಡ್ ಮಾಡ್ತಾ ಇದ್ದಾನೆ. ಕೆಲವೇ ಜನರು, ಇಲ್ಲಿ ಮರಳಿನಷ್ಟು ಜನರು ಮತ್ತು ದಾವಿದನ ಕಳಿಸಿದಂಥ 3 ಸೇನಾಪತಿಗಳಿದ್ದಾರೆ, ಯೋವಾಬ್, ಅಭಿಷೈ ಮತ್ತು ಈತ ಎಂಬುದಾಗಿ 3 ಬಂದಾಗ ಎಫ್ರಾಯೀಮ್ ಕಾಡಿನಲ್ಲಿ ಯುದ್ಧವಾಯಿತು. ಕಾಡಿನಲ್ಲಿ ಯುದ್ಧ. ಇಸ್ರಾಯೇಲ್ರ ಸೈನಿಕರು ದಾವಿದನ ಸೈನಿಕರಿಂದ ಪೂರ್ಣವಾಗಿ ಸೋತು ಹೋದರು, ಸೋಲಿಸಲ್ಪಟ್ಟರು. ಲಕ್ಷಾಂತರ ಜನರು ಕೆಲವು 100 ಜನರಿಂದ ಸೋತು ಹೋದರು. ಏನಿರ್ಬೋದು ಕಾರಣ? ಏನಿರ್ಬೋದು ಕಾರಣ? ಸಿಂಪಲ್, ಗಾಡ್ ವಾಸ್ ವಿತ್ ದಿಸ್ ಮೈನಾರಿಟಿ. ದೇವರು ಈ ಅಲ್ಪಸಂಖ್ಯಾತರ ಜೊತೆಯಲ್ಲಿದ್ದನು. ಅಷ್ಟೇ ಅಲ್ಲ, ಇವರು ಅನ್ಯಾಯವಾಗಿ ಯುದ್ಧಕ್ಕೆ ಬರ್ತಾ ಇದ್ದಾರೆ. ಯುದ್ಧ ಮಾಡಬೇಕಂತ ಇವರು ಕೇಳಲಿಲ್ಲ. ಇನ್ನು ಹೇಳಬೇಕಾದ್ರೆ ಕರುಣಿಸು ಅಂತ ಹೇಳಿ ಕಳಿಸಿದ್ದಾನೆ ರಾಜನು. ಆ ರಾಜನನ್ನು, ಯುದ್ಧ ಮಾಡಲಿಕ್ಕೆ ಬರುವಂಥ ರಾಜನನ್ನು ಕರುಣಿಸ್ರಿ. ಅದು ಹೇಗೆ? ಯುದ್ಧದಲ್ಲಿ ಕರುಣೆ ಆದೀತೆ, ಯುದ್ಧದಲ್ಲಿ ಕರುಣೆ ಲಭ್ಯವೇ. ಆದರೆ ಇವರ ಮನಸ್ಸು ಚೆನ್ನಾಗಿತ್ತು, ಕ್ಲಿಯರ್ ಇತ್ತು, ದೇವರ ಹತ್ರ ಅವರು ಕರೆಕ್ಟಾಗಿದ್ದರು. ಆದ ಕಾರಣ ಇವರೇ ಗೆದ್ದರು. ಯಾರೋ ಒಬ್ಬರು ಹೇಳಿದ್ರು, 1 man with God is majority ಅಂತ ಹೇಳ್ಬಿಟ್ಟು. ಒಬ್ಬ ವ್ಯಕ್ತಿ ದೇವರ ಪರವಾಗಿದ್ರೆ, ದೇವರು ಅವನನ್ನು ಸಪೋರ್ಟ್ ಮಾಡಿದರೆ ಅವರೇ ಮೆಜಾರಿಟಿ. ಅದೇ ಆಗಿದ್ದಿಲ್ಲಿ. ಆ ದಿವಸ 20,000 ಜನರು ಹತರಾದರು. ಕೆಲವು 100 ಜನರು 20,000 ಈ ವೈರಿಗಳನ್ನು ಸೋಲಿಸಿದ್ದಷ್ಟೇ ಅಲ್ಲದೆ ಸಂಹಾರ ಮಾಡಿದರು. ಆ ದಿವಸ ವಿಚಿತ್ರವಾದಂಥ ಒಂದು ಹೇಳಿಕೆ 2 ಸಮುವೇಲ 18:8 ಇದೆ. ಆ ದಿವಸ ಕತ್ತಿಗಿಂತ ಕಾಡೇ ಹೆಚ್ಚಿನ ಸಂಹಾರಕ್ಕೆ ಕಾರಣವಾಗಿತ್ತು. ಕಾಡು, ಅವರ ಸ್ಟ್ರಾಟಜಿ, ಆ ಕತ್ಲು, ಬಹುಶಃ ಕೋಲ್ ತಕ್ಕೊಂಡು ಆ ಕಾಡಿನ ಮರಗಳನ್ನು ಕಿತ್ಕೊಂಡು, ಯಾಕಂದರೆ ಇವರ ಹತ್ರ ಆಯುಧ ಇಲ್ಲ. ಅಂಥ ಸಂದರ್ಭದಲ್ಲಿ ಏನಾಗ್ಬಿಡ್ತದೆ, ಅಬ್ಷಲೋಮನಿಗೆ ಭಾಳ ಉದ್ದ ಕೂದಲಿರ್ತದೆ. ಅವನು ಸವಾರಿ ಮಾಡಿಕೊಂಡು ಬಂದಾಗ ಏನಾಗ್ಬಿಡ್ತದೆ, ಅಬ್ಷಲೋಮನು ಏನಾಗ್ಬಿಡ್ತದೆ, ಅವನು ಏಲ ಮರದಲ್ಲಿ ಅವನು ದೊಡ್ಡ ಕೂದಲಿರೋದ್ರಿಂದ ಅಲ್ಲಿ ಆ ಮರದಲ್ಲಿ ಹಾಗೆ ನೇತಾಡ್ಕೊಂಡಿರ್ತಾನೆ. ಯಾಕಂದರೆ ಈಗ ಜಂಪ್ ಮಾಡಲಿಕ್ಕೂ ಆಗಲ್ಲ, ಅದನ್ನು ಬಿಡಿಸ್ಕೊಳ್ಲಿಕ್ಕೂ ಆಗಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಕಾಡಿನಲ್ಲಿ ಬಂದು ಸಿಕ್ಕಾಕೊಂಡು ದಾವಿದನ ಮಗನಾದಂಥ ಅಬ್ಷಲೋಮನು, ಅಂದರೆ ದಾವಿದನ್ನು ಕೊಲ್ಲಬೇಕಂತ ಬಂದಂಥ ಅಬ್ಷಲೋಮನು ಈಗ ತೂಗಾಡ್ತಾ ಇದ್ದಾನೆ. ಈ ನ್ಯೂಸು ಯೋವಾಬನಿಗೆ ಹೋಗ್ತದೆ. ಯೋವಾಬನಿಗೆ ಹೋದರೆ ಕೊಂದು ಹಾಕಬೇಕಾಗಿತ್ತು ಅಂತ ಹೇಳ್ತಾನೆ. ಇಲ್ಲ ಇಲ್ಲ, ದಾವಿದನ್ ನಮಗೆ, ಅರಸನ್ ನಮಗೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ನಲ್ಲ, ನನ್ನ ನಿಮಿತ್ತವಾಗಿ ಆ ಯವನಸ್ಥನನ್ನು ಕರುಣಿಸ್ರಿ ಅಂತ ಹೇಳ್ಬಿಟ್ಟು, ಕೊಲ್ಲಬೇಡ್ರಿ ಅಂತ ಹೇಳ್ಬಿಟ್ಟು ಹೇಳಿದ್ನಲ್ಲ, ಅದೇಗೆ ನಾನು ಕೊಲ್ಲಿ? ಇಲ್ಲ, ನಾನು ನಿನಗೆ ಒಂದು 10 ರೂಪಾಯಿ ಕೊಡ್ತೀನಿ, ಕೊಂದು ಬರಬೇಕಾಗಿತ್ತು ಅಂದರೆ, ಇಲ್ಲ 10 ರೂಪಾಯಿ ಅಲ್ಲ, ನಿನ್ನ 1000 ರೂಪಾಯಿ ಕೊಟ್ಟರು ನಾನು
ಕೊಲ್ಲಿಕ್ಕಾಗಲ್ಲ, ಅರಸನ ಮಗನನ್ನು ಕೊಲ್ಲೋದಿಲ್ಲ ಅಂದ ತಕ್ಷಣ ಏನು ಮಾಡ್ತಾನೆ, ಸರಿ ಅಂತ ಹೇಳ್ಬಿಟ್ಟು 3 ಈಟಿಗಳನ್ನು ತಗೊಂಡು ಹೋಗ್ತಾನೆ ರೀ. ತಗೊಂಡು ಹೋಗ್ಬಿಟ್ಟು ಅಬ್ಸಲೋಮನನ್ನು ಅವರು ಕೊಂದು ಹಾಕ್ತಾರೆ. ಕೊಂದು ಹಾಕಿದಾಗ ದಾವೀದನಿಗೆ ನ್ಯೂಸ್ ಬಂದ್ಬಿಟ್ಟು ಮಗನಿಗಾಗಿ ಅವನು ಗೋಳಾಡ್ತಾನೆ. ಆ ರೀತಿಯಾಗಿ ಮುಕ್ತಾಯವಾಗ್ತದೆ 2ನೇ ಸಮುವೇಲ 18ನೇ ಅಧ್ಯಾಯ. 2ನೇ ಸಮುವೇಲ 18ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 18. And David numbered the people that were with him, and set captains of thousands and captains of hundreds over them. And David sent forth a third part of the people under the hand of Joab, and a third part under the hand of Abishai the son of Zeruiah, Joab's brother, and a third part under the hand of Ittai the Gittite. And the king said unto the people, I will surely go forth with you myself also. But the people answered, Thou shalt not go forth, for if we flee away, they will not care for us. Neither if half of us die, will they care for us. But now thou art worth 10,000 of us. Therefore now it is better that thou succor us out of the city. And the king said unto them, What seemeth you best I will do. And the king stood by the gate side, and all the people came out by hundreds and by thousands. And the king commanded Joab and Abishai and Ittai, saying, Deal gently for my sake with the young man, even with Absalom. And all the people heard when the king gave all the captains charge concerning Absalom. So the people went out into the field against Israel, and the battle was in the wood of Ephraim, where the people of Israel were slain before the servants of David, and there was there a great slaughter that day of 20,000 men. For the battle was there scattered over the face of all the country, and the wood devoured more people that day than the sword devoured. And Absalom met the servants of David, and Absalom rode upon a mule, and the mule went under the thick boughs of a great oak, and his head caught hold of the oak, and he was taken up between the heaven and the earth, and the mule that was under him went away. And a certain man saw it, and told Joab, and said, Behold, I saw Absalom hanged in an oak. And Joab said unto the man that told him, And behold, thou sawest him, and why didst thou not smite him there to the ground? And I would have given thee 10 shekels of silver and a girdle. And the man said unto Joab, Though I should receive 1,000 shekels of silver in mine hand, yet would I not put forth mine hand against the king's son. For in our hearing the king charged thee and Abishai and Ittai, saying, Beware that none touch the young man Absalom. Otherwise I should have wrought falsehood against mine own life, for there is no matter hid from the king, and thou thyself wouldest have set thyself against me. Then said Joab, I may not tarry thus with thee. And he took 3 darts in his hand, and thrust them through the heart of Absalom, while he was yet alive in the midst of the yoke. And 10 young men that bare Joab's armor compassed about, and smote Absalom, and slew him. And Joab blew the trumpet, and the people returned from pursuing after Israel, for Joab held back the people. And they took Absalom, and cast him into a great pit in the wood, and laid a very great heap of stones upon him, and all Israel fled every one to his tent. Now Absalom in his lifetime had taken and reared up for himself a pillar, which is in the king's dale, for he said, I have no son to keep my name in remembrance. And he called the pillar after his own name, and it is called unto this day Absalom's place. Then said Ahimaaz the son of Zadok, Let me now run, and bear the king tidings, how that the Lord hath avenged him of his enemies. And Joab said unto him, Thou shalt not bear tidings this day, but thou shalt bear tidings another day. But this day thou shalt bear no tidings, because the king's son is dead. Then said Joab to Cushi, Go tell the king what thou hast seen. And Cushi bowed himself unto Joab, and ran. Then said Ahimaaz the son of Zadok yet again to Joab, But howsoever let me, I pray thee, also run after Cushi. And Joab said, Wherefore wilt thou run, my son, seeing that thou hast no tidings ready? But howsoever, said he, Let me run. And he said unto him, Run. Then Ahimaaz ran by the way of the plain, and overran Cushi.
And David sat between the two gates, and the watchman went up to the roof over the gate unto the wall, and lifted up his eyes, and looked, and behold, a man running alone. And the watchman cried, and told the king. And the king said, If he be alone, there is tidings in his mouth. And he came apace, and drew near. And the watchman saw another man running. And the watchman called unto the porter, and said, Behold, another man running alone. And the king said, He also bringeth tidings. And the watchman said, Methinketh the running of the foremost is like the running of Ahimaaz, the son of Zadok. And the king said, He is a good man, and cometh with good tidings. And Ahimaaz called and said unto the king, All is well. And he fell down to the earth upon his face before the king, and said, Blessed be the Lord thy God, which hath delivered up the men that lifted up their hand against my lord the king. And the king said, Is the young man Absalom safe? And Ahimaaz answered, When Joab sent the king's servant, and me thy servant, I saw a great tumult, but I knew not what it was. And the king said unto him, Turn aside, and stand here. And he turned aside, and stood still. And behold, Cushai came, and Cushai said, Tidings, my lord the king. For the Lord hath avenged thee this day of all them that rose up against thee. And the king said unto Cushai, Is the young man Absalom safe? And Cushai answered, The enemies of my lord the king, and all that rise against thee to do thee hurt, be as that young man is. And the king was much moved, and went up to the chamber over the gate, and wept. And as he went, thus he said, O my son Absalom, my son Absalom, would God I had died for thee, O Absalom, my son, my son.